ನ್ಯೂಸ್ ಅರ್ಪಿಸುವ ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ ಸೀಸನ್ 2 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ರಘುನಾಥ. ರೈತರಿಗೆ ಉತ್ತಮ ಜೀವನ ಕೊಡಬೇಕು, ರೈತರ ಬದುಕು ಚೆನ್ನಾಗಿರಬೇಕು, ರೈತ ನಮ್ಮ ದೇಶದ ಬೆನ್ನೆಲುಬು. ಈ ಒಂದು ಉದ್ದೇಶವನ್ನ ಇಟ್ಕೊಂಡು MS ಆಗ್ರೋಟೆಕ್ ಕಂಪನಿ ಮುಂದೆ ಬಂದಿದೆ. ಎಲ್ಲದರ ಬಗ್ಗೆನೂ ಕೂಡ ಮಾತಾಡೋಣ. ನಮ್ಮ ಜೊತೆ ಇದ್ದಾರೆ ಅತಿಥಿಗಳು ಕೂಡ. ಶಿವರಾಜ್ ತಗಾರೆ, ಡೈರೆಕ್ಟರ್ ಮಾರ್ಕೆಟಿಂಗ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಮಧುಕುಮಾರ್ ವರ್ಮಾ, ಡೈರೆಕ್ಟರ್ ಕಮರ್ಷಿಯಲ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸಿದ್ದಯ್ಯ ಅವರು ಇದ್ದಾರೆ, ಡೈರೆಕ್ಟರ್ ಮಾರ್ಕೆಟಿಂಗ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಿಮ್ಮಿಂದ ಪ್ರಾರಂಭ ಮಾಡ್ತೀನಿ ಸರ್. ರೈತ ನಮ್ಮ ದೇಶದ ಬೆನ್ನೆಲುಬು. ನಾವು 90% ಅಷ್ಟು ಜೀವನ ರೈತರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಎಷ್ಟೋ ಸರ್ಕಾರಗಳು ಕೂಡ ರೈತರ ಬದುಕು ಹೇಗಿದೆ ಅನ್ನೋದನ್ನು ಕೂಡ ನೋಡ್ತಾ ಇಲ್ಲ. ಆದರೆ ನೀವೆಲ್ಲರೂ ಕೂಡ ರೈತರ ಬದುಕು ಚೆನ್ನಾಗಿರಬೇಕು, ಅದರ ಜೊತೆಗೆ ಸಾಯಿಲ್ ಕನ್ಸರ್ವೇಷನ್ ಹೇಗೆ ಮಾಡಬೇಕು ಅನ್ನೋದರ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡು ಮುಂದೆ ಬಂದಿದೆ ನಿಮ್ಮ ಕಂಪನಿ. ಸೊ ನಿಮ್ಮ ಕಂಪನಿ ಬಗ್ಗೆ ಹೇಳೋದಾದರೆ? ನಾನು ಆ್ಯಕ್ಚುಲಿ ನನ್ನ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗೋದು 1986 ಇನ್ನಾಗಿದೆ. 91ನಲ್ಲಿ ನಾವು ಕಂಪ್ಲೀಟೆಡ್ ಮಾಡಿವಿ. ಆಮೇಲೆ ಇಮಿಡಿಯೇಟ್ಲಿ ನನ್ನ ಕ್ಯಾರಿಯರ್ ಸ್ಟಾರ್ಟ್ ಆಗಿದೆ ಏನಂದರೆ ಮಾರ್ಕೆಟಿಂಗ್ಲಿಂದ ಸ್ಟಾರ್ಟ್ ಆಗಿಬಿಡ್ತು ನಂದು. ಸೊ ಆಲ್ಮೋಸ್ಟ್ ಆಲ್ ನಂದು 30 ಇಯರ್ಸ್ ಕ್ಯಾರಿಯರ್ನಲ್ಲಿ ನಾನು ಆಲ್ಮೋಸ್ಟ್ ಆಲ್ ಕಂಟಿನ್ಯೂ ನನ್ನ ಸರ್ವಿಸ್ ಇರೋದೆಲ್ಲ ಅಗ್ರಿಕಲ್ಚರ್ ಫೀಲ್ಡಲ್ಲೇ ಇದೆ, ಮಾರ್ಕೆಟಿಂಗಲ್ ಫೀಲ್ಡಲ್ಲೇ ಇದೆ. ಸೊ ಒನ್ ಆಫ್ ದ ಬೆಸ್ಟ್ ಕಂಪ್ನಿನಲ್ಲಿ ನಂದು ಮೋಸ್ಟ್ ಆಫ್ 20 ಇಯರ್ಸ್, ಮೋರ್ ದೆನ್ 20 ಇಯರ್ಸು ಮುರುಗಪ್ಪ ಗ್ರೂಪ್ ಅಂತ ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಕಂಪ್ನಿಯಲ್ಲಿ ಮಾಡಿದ್ಮೇಲೆ ಆಮೇಲೆ ಏನಾಗಿದೆ ಅಂದರೆ ಅಲ್ಲಿಂದ ನಾವು ಓನ್ ಸ್ಟಾರ್ಟ್ ಮಾಡಿಬಿಟ್ಟಿವಿ. ಏನಂತಂದ್ರೆ ನಾವೇ ದುಡೋಣ ಅಂಥೇಳಿ ನಾವು 4 ಜನ ಡೈರೆಕ್ಟರ್ಗಳು ಸೇರಿ ಏನಾಗಿದೆ ಅಂದರೆ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿಬಿಟ್ಟು, ಅದು MS ಆಗ್ರೋಟೆಕ್ ಅಂತ. ಸೊ ನಮ್ಮ ಕಂಪ್ನಿದು ಇಷ್ಟು ಒಂದು ಮುಖ್ಯ ಉದ್ದೇಶ ಇಟ್ಕೊಂಡು ನೀವು ಈ ಕಂಪನಿನ ಸ್ಟಾರ್ಟ್ಅಪ್ ಮಾಡಿದ್ದೀರಾ. ಅದು ನೀವು ಸ್ಟಾರ್ಟ್ಅಪ್ ಮಾಡಿರುವಂಥ ಪರಿಸ್ಥಿತಿ ಹೇಗಿತ್ತು ಅಂದರೆ 2020 ಪ್ಯಾಂಡಮಿಕ್ ಸಿಚುವೇಶನ್. ಆ ಸಂದರ್ಭದಲ್ಲೂ ಕೂಡ ನೀವು ಕುಗ್ಲಿಲ್ಲ. ಅದೇ ರೀತಿ ರೈತರ ಬದುಕು ಕೂಡ ಏನೇ ಬಂದರೂ ಕೂಡ ರೈತ ಹೇಗೆ ಕುಗ್ಗೋದಿಲ್ಲೋ ಅದೇ ರೀತಿಯಾಗಿ ನೀವು ಕೂಡ. ಹೇಗಿತ್ತು ಸರ್ ಆ ಒಂದು ಸಿಚುವೇಶನ್ಸ್? ನಮಗೆ ಅದು ಈ ಕಂಪನಿ ಶುರು ಮಾಡಬೇಕಾದ್ರೆ ನಾನು ಸಾರ್ ಹತ್ರ ಡಿಸ್ಕಸ್ ಮಾಡಬೇಕಾದ್ರೆ ಕೂಡ, ಯಾಕಂದರೆ ಆ್ಯಸ್ ಯು ಸೆಡ್ ಆ ಟೈಮಲ್ಲಿ ಮನೆಯಿಂದ ಹೊರಗಡೆ ಬರೋಕ್ಕಾಗ ಪರಿಸ್ಥಿತಿ ಇರಲಿಲ್ಲ ಮೇಡಮ್. ದಟ್ ವಾಸ್ ಟೋಟಲ್ ಇದು. ಸೊ ಆವಾಗ ರಿಜಿಸ್ಟ್ರಾರ್ ಆಫೀಸಲ್ಲಿ ಹೋಗಿ ಪಾರ್ಟ್ನರ್ಶಿಪ್ ರಿಜಿಸ್ಟರ್ ಮಾಡ್ಕೊಂಡು ಬಂದಮೇಲೆ ವಾಟ್ ನೆಕ್ಸ್ಟ್. ಬಟ್ ನಮಗೆ ಯಾವತ್ತಿಗೂ ಇತ್ತು, ಬಿಕಾಸ್ ಅಗ್ರೋಕೆಮಿಕಲ್ ಇಂಡಸ್ಟ್ರಿ ಇಟ್ಸ್ ಎವರ್ ಗ್ರೀನ್ ಇಂಡಸ್ಟ್ರಿ ಮೇಡಮ್. ಅದು ರಿಸೆಷನ್ ಆಗಲಿ ಇಲ್ಲ ಬೇರೆ ಏನೋ ಎಕನಾಮಿಕ್ ಸ್ಲೋ ಡೌನ್ ಆಗಲಿ ಯಾವುದೂ ಬರಲ್ಲ ಅಂತ ನಮಗೆ ಗೊತ್ತಿತ್ತು. ಬಿಕಾಸ್ ದಟ್ ಇಸ್ ದ ಬ್ಯಾಕ್ ಬೋನ್ ಆಫ್ ಎನಿ ಎಕಾನಮಿ ಫಾರ್ ದಟ್ ಮ್ಯಾಟರ್. ಸೊ ಅವಾಗ ನಮಗೆ ಆ್ಯಕ್ಚುಲಿ ನಾವೆಲ್ಲರೂ ಸ್ಯಾಲ್ರಿಡ್ ಕ್ಲಾಸಲ್ಲಿ ಒಂದು ಕಂಪನಿಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಬಿಟ್ಟು ಬಂದಿರೋರೆ. ಸಾರ್ ಮಾತ್ರ ಹಿ ಹ್ಯಾಸ್ ರಿಟೈರ್ಡ್ ಫ್ರಮ್ ದಿ ಸರ್ವಿಸ್. ಬೇರೆಯವರೆಲ್ಲರೂ ವಿ ಆಲ್ ರಿಸೈನ್ಡ್ ಫ್ರಮ್ ದಿ ಕಂಪನಿ ಆ್ಯಂಡ್ ದೆನ್ ಜಾಯಿಂಡ್ ಇಟ್. ಬಟ್ ಅವಾಗಲೂ ಕೂಡ ನಮಗೆ ಒಂದು, ಯಾಕಂದ್ರೆ ನಮಗೆ ಕಾನ್ಫಿಡೆನ್ಸ್ ಇತ್ತು ನಮಗೆ ಫಾರ್ಮರ್ಸ್ಗೆ ಏನು ಬೇಕು. ಬಿಕಾಸ್ ವಿ ಆರ್ ಬೇಸಿಕಲಿ ನಾಟ್ ಎ ಪ್ರಾಫಿಟ್ ಡ್ರಿವನ್ ಪೀಪಲ್. ವಿ ಹ್ಯಾವ್ ನಾಟ್ done any profit in that, but we have given the best service available for even down the line, even farmer level in the allinda dealer agli. So any service, because many companies iga yavade company of course it is all profit motive, that is the prime concern. But namige we have never been a profit driven company. It's a people driven company. So even ನಮ್ಮ employees kuda we take care of all the employees well. It's in spite of, so money comes next. So that has been our concern, and our vision for this is just 4th year. Another 5 years ali we will become a 100 crore company. And we namige adukke down the line farmers ge ella services whatever out there requirement ide, because these requirements government fulfill ಮಾಡೋದು ಕಷ್ಟ ಆಗುತ್ತೆ. Private companies or NGOs only can serve their ಇದು. So to that level we have to go. That is our goal. ನಿಮ್ಮ ಒಂದು ಕಂಪನಿ ಬಗ್ಗೆ ಜನರಿಗೆ ಪರಿಚಯ ಮಾಡಿಕೊಡೋದಾದ್ರೆ ಯಾವ ರೀತಿ ಪರಿಚಯ ಮಾಡಿಕೊಡ್ತೀರಾ? Actually, after I am a BSc agriculture graduate. After my graduation, I joined agricultural department as an agriculture officer. I served for 4 years. Afterwards, you might have heard the global giant IFFCO. It is a fertilizer industry. I joined there. I served about 33 years. So, 37 ವರ್ಷ ಸರ್ವಿಸ್ ಆದಮೇಲೆ, ವಿತ್ ದಟ್ ಸಮ್ ನಾಲೆಡ್ಜ್ ಐ ಗೇನ್ಡ್. Again, I got an opportunity to work all the 3 of us in one company. Sir was there earlier and he was there. I also joined. So ಅಲ್ಲಿ ಜಾಯ್ನ್ ಆದಮೇಲೆ ಏನಾಯಿತು, ನಮಗೆ ಎಲ್ಲಾದರೂ ಒಂದು ನಮ್ಮ ಸಂಸ್ಥೆಗಳಲ್ಲಿ ಏನು ಮಾಡ್ತಾಯಿದ್ವಿ ಅದೇ ಇದನ್ನು ಏನು ಅಂತಂದರೆ ಈ ಸಂಸ್ಥೆಯಿಂದ ನಾವು ರೈತರಿಗೆ ಕೊಡಬೇಕು. ಒನ್ ಈಸ್ ಪ್ರಾಡಕ್ಟ್, ದಿ ಅದರ್ ಒನ್ ಈಸ್ ಸಾಯಿಲ್ ಹೆಲ್ತ್, ಅದರ್ ಒನ್ ಈಸ್ ಅಫ್ಕೋರ್ಸ್ ಟೈಮ್ಲಿ ಸಪ್ಲೈ ಆ್ಯಂಡ್ ವಾಟ್ ಎವರ್ ದೇರ್ ರಿಕ್ವೈರ್ಮೆಂಟ್ಸ್. ಆ ಒಂದು ಮೋಟೋ ಅಂತ ಇಟ್ಕೊಂಡಾಗ ನಮಗೆ ಫಸ್ಟು ಅನಿಸೋದು ನಾವು
About the company you heard, about the products of course we are going to speak little more. ಅದನ್ನೆಲ್ಲ ನೋಡಿದಾಗ ಇವತ್ತಿನ ಇದರಲ್ಲಿ ಏನಾಗಿದೆ ಅಂತ ಅಂದರೆ ಯು ಟೇಕ್ ಸಮ್ ಡಿಕೇಡ್ಸ್ ಬ್ಯಾಕ್, ಅಬೌಟ್ 4-5 ಡಿಕೇಡ್ಸ್ ಬ್ಯಾಕ್, ಆವತ್ತೆಲ್ಲ ಏನಿರ್ತಿತ್ತು ಅಂದರೆ ಮಣ್ಣು ಸಾಕಷ್ಟು ಫಲವತ್ತತೆ ಇತ್ತು. ಈಗ ಏನಾಗಿದೆ ಅಂದರೆ ಓವರ್ ದಿ ಪೀರಿಯಡ್ ಆಫ್ ದಿಸ್ ಕಂಟಿನ್ಯೂಸ್ ಯೂಸ್ ಆಫ್ ಫರ್ಟಿಲೈಸರ್ಸ್, ಈ ಕಾಂಪೋಸ್ಟ್ ಫರ್ಟಿಲೈಸರ್ಸ್ಗಳು, ತಿಪ್ಪೆ ಗೊಬ್ಬರಗಳು, ಹಸಿರೆಲೆ ಗೊಬ್ಬರಗಳು ಇವೆಲ್ಲ ಏನಂದರೆ ಕಡಿಮೆ ಆಗ್ತಾಯಿದೆ. ಅದರಿಂದ ಏನು ಅಂದರೆ ಸಾಯಿಲ್ ಹೆಲ್ತು ಡಿಪ್ಲೀಟ್ ಆಗ್ತಾಯಿದೆ. ಇದನ್ನು ನಾವು ಮೇಂಟೈನ್ ಮಾಡ್ಕೋಬೇಕು ಅಂದರೆ ನಮ್ಮ ಕನಸಿರೋದು ಆದಷ್ಟು ರೈತರುಗಳಿಗೆ ಈ ಜ್ಞಾನವನ್ನು ನಾವು ಕೊಡಬೇಕು. ಬರೀ ಫರ್ಟಿಲೈಸರ್ ಅಲ್ಲ, ದಯವಿಟ್ಟು ನೀವು ಹಸಿರೆಲೆ ಗೊಬ್ಬರಗಳನ್ನ ಯೂಸ್ ಮಾಡಿರಿ, ಸೆಣಬನ್ನು ಯೂಸ್ ಮಾಡಿರಿ, ನೀರಿನಲ್ಲಿ ಏನು ಹಾಕಿ ಅದನ್ನು ಇದು ಮಾಡಿರಿ, ತಿಪ್ಪೆ ಗೊಬ್ಬರಗಳನ್ನ ಯೂಸ್ ಮಾಡಿರಿ. ಆಮೇಲೆ ಡಿಪಾರ್ಟ್ಮೆಂಟಿಂದ ಏನು ರೆಕಮೆಂಡ್ ಮಾಡಿದ್ದಾರೆ ಅಷ್ಟನ್ನು ಮಾತ್ರ ಏನು ಅಂದರೆ ಮೇಲ್ಗೊಬ್ಬರವಾಗಿ ಈ ಸೀಮೆ ಗೊಬ್ಬರಗಳನ್ನು ಅಥವಾ ಫರ್ಟಿಲೈಸರ್ಗಳನ್ನ ಯೂಸ್ ಮಾಡಿ. ಅಂದರೆ ನಿಮ್ಮ ಕಾಸ್ಟು ಕಡಿಮೆ ಆಗುತ್ತೆ, ಆಮೇಲೆ ಇಚ್ಛೆ ಅಂತ ಇಳುವರಿನೂ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಒಂದು ನಮ್ಮ ಕಾನ್ಸೆಪ್ಟ್. ಇನ್ನು ಪ್ರಾಡಕ್ಟ್ ಸ್ಪೆಷಾಲಿಟಿ ಬಗ್ಗೆ ಹೇಳೋದಾದ್ರೆ, ಪ್ರಾಡಕ್ಟ್ ಸ್ಪೆಷಾಲಿಟಿನಲ್ಲಿ ಈಗ ಮೇಡಮ್ ಸಾರ್ ಹೇಳಿದ ಪ್ಲೇನ್ ಆಗ್ತಾ ಇದೆ ಅಂದರೆ ಮೊದಲೆಲ್ಲ ಕೆಮಿಕಲ್ ಫರ್ಟಿಲೈಸರ್ಸ್ ಎಲ್ಲ ಹಾಕಿ ಏನಾಗಿತ್ತು ಅಂತಂದರೆ ಸಾಯಿಲ್ ಎಲ್ಲ ತುಂಬ ಕೆಡ್ತಾಯಿತ್ತಲ್ಲ. ಈಗ ಏನಾಗ್ತಾ ಇದೆ ಅಂತಂದರೆ ಈಗ ಲೇಟೆಸ್ಟ್ ಟೆಕ್ನಾಲಜಿ ಪ್ರಕಾರ ಈಗೆಲ್ಲ WSF ಅಂತ ಬಂದೆ, ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಅಂತ. ಮೊದಲೆಲ್ಲ ಏನಾಗುತ್ತೆ ಅಂತಂದರೆ ಡೈರೆಕ್ಟ್ ಅಪ್ಲಿಕೇಶನ್ ಇರ್ತಿತ್ತು, ಸ್ಟೇಟ್ ಫರ್ಟಿಲೈಸರ್ಸ್ ಇರ್ತಿತ್ತು. ಈಗ ಅದಕ್ಕೆ ಚೇಂಜ್ ಮಾಡಬೇಕಾದ್ರೆ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಅಂತ ಬಂದೆ. ಅದರಲ್ಲಿ ಏನಾಗಿದೆ ಅಂದರೆ ಡಿಫ್ರೆಂಟ್ ಗ್ರೇಡ್ಸ್ ಇದೆ, ಕ್ರಾಪ್ ಸ್ಪೆಸಿಫಿಕ್ ಇದೆ. ಒಂದು ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ನಮ್ಮದು ಒಂದು ಗ್ರೇಡ್ ಇದೆ, ಅದರಲ್ಲೇ 19 ಬರುತ್ತೆ, 13045 ಬರುತ್ತೆ, 0050 ಬರುತ್ತೆ, ಆಮೇಲೆ 05234 ಬರುತ್ತೆ, ಆಮೇಲೆ 134013 ಬರುತ್ತೆ. ಇವೆಲ್ಲ ಏನು ಸ್ಪೆಷಾಲಿಟಿ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ 05234 ಒಂದು ಗ್ರೇಡ್ ಇದೆ, ಅದು ಜಾಸ್ತಿ ಏನಾಗುತ್ತೆ ಅಂದರೆ ಪೋಮೋಗ್ರಾನೇಟಿಗೆ ಜಾಸ್ತಿ ಹೋಗ್ತಾ ಇರುತ್ತೆ. ಯಾಕಂದರೆ ಅದರಲ್ಲಿ ಏನಾಗುತ್ತೆ ಅಂತಂದರೆ P&K ಇರುತ್ತೆ, ಅದು WSF ಒಂದು ಪಾರ್ಟ್ ಆಯಿತು. ಆಮೇಲೆ ನಮ್ದು ಈಗ ಇನ್ನೊಂದು ಏನು ಬರ್ತಾ ಇದೆ ಅಂತಂದರೆ ಬಯೋಸ್ಟಿಮ್ಯುಲೆಂಟ್ ಪ್ರಾಡಕ್ಟ್ ಬರ್ತಾ ಇದೆ. ನಮ್ಮದೇ ಆದ ಒಂದು ಓನ್ ಬ್ರ್ಯಾಂಡ್ ಇದೆ, ತುಂಬ ಪಾಪ್ಯುಲರ್ ಆಗಿದೆ, ಗ್ರೋ ಪ್ಲಸ್ ಅಂತ ನಮ್ಮದು ಒಂದು ಓನ್ ಬ್ರ್ಯಾಂಡ್ ಬರ್ತಾ ಇದೆ. ಸೊ ಅದಕ್ಕೇನಾಗುತ್ತೆ ಅಂದರೆ ಅದು ಆಲ್ ಕ್ರಾಪಿಗೆ ಅದು ಸ್ಪೆಸಿಫಿಕ್ ಪ್ರಾಡಕ್ಟ್ಸ್. ಅದು ಯಾವುದೇ ಕ್ರಾಪ್ ಇದ್ರೂ ಭೀ ಅದಕ್ಕೆ ನಾವು ಒಂದು 2 ml in 1 liter ಆಫ್ ವಾಟರ್. ಅದರಿಂದ ಏನಾಗುತ್ತೆ ಅಂದರೆ ಕ್ರಾಪ್ ಏನಾಗುತ್ತೆ ಅಂದರೆ ತುಂಬ ಗ್ರೋತ್ ಚೆನ್ನಾಗಿ ಬರುತ್ತೆ. ಎಲ್ಲಿ ಸ್ಟಂಟೆಡ್ ಗ್ರೋತ್ ಇದ್ರೆ ಫಾರ್ ಎಕ್ಸಾಂಪಲ್ ರೈನ್ ಫಾಲ್ ಆಗಲ್ಲ, ಅದಕ್ಕೆಲ್ಲ ನಾವು ಸ್ಪ್ರೇ ಮಾಡಿದರೆ 30 days ಓಲ್ಡ್ ಕ್ರಾಪಲ್ಲಿ ಗ್ರೋತ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಸೆಕೆಂಡ್ ಸ್ಪ್ರೇ ಮಾಡಿದಾಗ ಏನಂತಂದ್ರೆ ಫ್ರೂಟ್ ಸೈಜು, ಫ್ರೂಟ್ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದೊಂದು ಅದೊಂದು ಗ್ರೋ ಪ್ಲಸ್ ಅಂತ ಅದೊಂದು ಸ್ಪೆಷಾಲಿಟಿ ಪ್ರಾಡಕ್ಟು. ಆಮೇಲೆ ಗ್ರ್ಯಾನ್ಯೂಲ್ಸ್ ಅಂತ ಬರುತ್ತೆ, ಅದು ಬಯೋಸ್ಟಿಮ್ಯುಲೆಂಟಲ್ಲಿ ಲಿಕ್ವಿಡ್ ಬೇರೆ ಇರುತ್ತೆ ಮತ್ತು ಗ್ರ್ಯಾನ್ಯುಲೇಷನ್ ಪಾರ್ಟ್ ಬೇರೆ ಇರುತ್ತೆ. ಗ್ರ್ಯಾನ್ಯುಲೇಷನ್ ಪಾರ್ಟಲ್ಲಿ ನಮ್ಮದು ಇನ್ನೊಂದು ಬರ್ತಾ ಇದೆ ಗ್ರ್ಯಾನ್ಯುಲೇಷನ್, ಅದು ಅಂದ್ರೆ ಫರ್ಟಿಲೈಸರ್ ಅಪ್ಲಿಕೇಶನ್ಗೆ ಇಷ್ಟು ಮಾಡ್ತೀವಿ. ಅಪಾರ್ಟ್ ಫ್ರಮ್ ದ್ಯಾಟ್ ಏನಾಗಿದೆ ಅಂದರೆ ನಮ್ಮದು ಪ್ಲ್ಯಾಂಟ್ ಪ್ರೊಡಕ್ಷನ್ ಕೆಮಿಕಲ್ಸು ಬರ್ತಾ ಇದೆ. ಅದರಲ್ಲಿ ಏನಾಗಿದೆ ಅಂದರೆ ಈ ಕೆಮಿಕಲ್ಸ್ ಕಂಪೇರ್ ಮಾಡಿದ್ರೆ ಏನಾಗಿದೆ ನಮ್ಮದು ಮೋರ್ ಕಾನ್ಸಂಟ್ರೇಷನ್ ನಾವು ಬಯೋ ಮಾಡ್ತಾ ಇದ್ದೀವಿ ಈಗ. ಯಾಕಂದರೆ ಬಯೋಲಿಂದ ಏನಾಗುತ್ತೆ, ಬಯೋ ಪ್ರಾಡಕ್ಟ್ಲಿಂದ ಅಷ್ಟು ಟಾಕ್ಸಿಸಿಟಿ ಇರಲ್ಲ ಇದರಲ್ಲಿ. ಯಾವುದೇ ಕ್ರಾಪಲ್ಲಿ ನೀವು ಕೆಮಿಕಲ್ ಸ್ಪ್ರೇ ಮಾಡಿದ್ರೆ ಕಂಪೇರ್ ಮಾಡಿದ್ರೆ, ಈಗ ನಾವು ರೈತರಿಗೆ ಜಾಸ್ತಿ ಏನಾಗಿದೆ ಅಂದರೆ ನಾವು ಭಾಳ ಪ್ರೆಷರ್ ಹಾಕಿ ನಾವು ಎಜುಕೇಟೆಡ್ ಮಾಡಿ, ಇಲ್ಲ ನೀವು ಕೆಮಿಕಲ್ ಜಾಸ್ತಿ ಸ್ಪ್ರೇ ಮಾಡಬೇಡಿ, ಆದಷ್ಟು ಮಟ್ಟಿಗೆ ಏನಾಗುತ್ತೆ ಅಂತಂದರೆ ಬಯೋನಲ್ಲಿ ಹೋಗಿ ನೀವು, ಅಂದರೆ ನಿಮಗೆ ನಾಳೆ ಮಾರ್ಕೆಟ್ ಎಲ್ಲ ಡಿಮ್ಯಾಂಡ್ ಇರುತ್ತೆ ಅಂತ ಇದೊಂದು ನಾವು ಚೆನ್ನಾಗಿ ಎಜುಕೇಟ್ ಮಾಡ್ತಾ ಇದ್ದೀವಿ. ಸರ್, ವಿಸ್ತಾರ ನ್ಯೂಸ್ನ ಒಂದು ಮುಖ್ಯ ಉದ್ದೇಶ ಕೃಷಿ ಮತ್ತು ರೈತರಿಗೋಸ್ಕರ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ನಾವು. ಅದೇ ರೀತಿಯಾಗಿ ನಿಮ್ಮ ಒಂದು ಕಂಪನಿಯ ಕೂಡ ಒಂದು ಮುಖ್ಯ ಉದ್ದೇಶ ಅದೇ. ಯಾಕೆ ನೀವು ಇದನ್ನು ಚೂಸ್ ಮಾಡಿದ್ರಿ ಸರ್? ಯಾಕೆಂದರೆ ಕೃಷಿ ಅಂತ ಬಂದಾಗ ತುಂಬ ನೆಗ್ಲೆಕ್ಟ್ ಮಾಡಿರೋದೇ ನಮ್ಮ ಭಾರತ ದೇಶದಲ್ಲಿ ಹೆಚ್ಚು. ಸೊ ಯಾಕೆ ಮೇಡಮ್, ಒನ್ ಥಿಂಗ್ ಇದೆ, ಈಗ ಎಲ್ಲರೂ ಕಂಪ್ನಿಯವರು ಹೇಗೆ ಮಾಡ್ತಾರೆ ಅಂದರೆ, ಈಗ ನಮಗೆ ಸ್ವಲ್ಪ ಬೇರೆಯವ್ರು ಮಾಡೋದಕ್ಕಿಂತ ಏನೋ ಒಂದು ಚೂರು ಡಿಫ್ರೆಂಟ್ ಆಗಿ ಮಾಡೋಣ ಅಂತ. ಬಿಕಾಸ್ ಎಲ್ಲರೂ ಫರ್ಟಿಲೈಸರ್ ಮಾಡ್ತಾರೆ, ಎಲ್ಲರೂ ಆಲ್ ಆಗ್ರೋ ಕೆಮಿಕಲ್ಸ್ ಮಾಡ್ತಾರೆ, ಯಾರು ಎಲ್ಲ ಬಿಕಾಸ್ ಸ್ಟಾರ್ಟಿಂಗ್ ಫ್ರಮ್ MNCs ಹಿಡ್ಕೊಂಡು ಸಿಂಜೆಂಟಾ ಅಂತವ್ರು ಹಿಡ್ಕೊಂಡು ಈಗ ಸ್ಮಾಲ್ ಪ್ಲೇಯರ್ಸ್ ಲೈಕ್ ಅಸ್ ಎಲ್ಲರೂ ಒಂದೇ ಇದು ಮಾಡ್ತಾರೆ. ಸೊ ಅದಕ್ಕೆ ಈ ಮಾರ್ಕೆಟಲ್ಲಿ ಎಲ್ಲರೂ ಮಾಡೋದನ್ನು ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿದೆ. ದಟ್ಸ್ ವಾಟ್ ಐ ಹ್ಯಾವ್ ಬಿನ್ ಟೆಲ್ಲಿಂಗ್ ದಮ್. ಬಿಕಾಸ್ ನಮಗೆ ಆಲ್ವೇಸ್ ಪ್ರಾಫಿಟ್ ಡ್ರಿವನ್ನಲ್ಲಿ ಬೇಡ, ಲೆಟ್ ಅಸ್ ಗೋ ಟು ದಿ ಗ್ರೌಂಡ್ ಲೆವೆಲ್ನಲ್ಲಿ ವರ್ಕ್ ಮಾಡಿ ಅವ್ರದ್ದು ಲೈಫ್ನ ಸ್ವಲ್ಪ ಎನ್ರಿಚ್ ಮಾಡೋಣ. ದೆನ್ ಆಟೋಮೆಟಿಕಲಿ ಈಗ ನಮಗೆ ಬರೇ ಎಲ್ಲದಕ್ಕೂ ನೆಸಿಟಿ ಇಲ್ಲದೆ ಇರೋ ಗೊಬ್ಬರಗಳು ಸುಮ್ಮನೆ ಮಣ್ಣಲ್ಲಿ ಹಾಕಿ ಸಾಯಿಲ್ ಹೆಲ್ತ್ ಕೆಡಿಸ್ಕೊಂಡು ಕೆಟ್ಟೋಗಿದೆ ಮೇಡಮ್. ಈಗ ಮೋಸ್ಟ್ ಆಫ್ ದಿ ಸಾಯಿಲ್ಸ್, ಈಗ ಸದ್ಗುರು ಹೇಳ್ದಂಗೆ, ಬಿಕಾಸ್ ಮೋಸ್ಟ್ ಆಫ್ ದಿ ಸಾಯಿಲ್ಸ್ ಇನ್ ನಮ್ಮ ಏರಿಯಾದಲ್ಲಿ, ನಾನು ಆ್ಯಕ್ಚುಲಿ ಹೊಸಪೇಟೆಯಲ್ಲಿದ್ದೆ. ಹೊಸಪೇಟೆ ಆ್ಯಕ್ಚುಲಿ ತುಂಗಭದ್ರಾ ಪ್ರಾಜೆಕ್ಟ್ ಏರಿಯಾ. ಆ ಏರಿಯಾದಲ್ಲಿ ಅವರು ಎಕ್ಸಸ್ ಯೂಸೇಜ್ ಆಫ್ ಫರ್ಟಿಲೈಸರ್ ಮಾಡಿಬಿಟ್ಟು ಅದು ಬಂಜರು ಭೂಮಿ ಅಂತ ಆಗ್ತಾರೆ ಅಂತಾರೆ. ಬಿಕಾಸ್ ಇನ್ನು ಆಫ್ಟರ್ ಸಮ್ ಇಯರ್ಸ್ ಅದೊಂಥರ ಡೆಸರ್ಟ್ ಟೈಪ್ ಆಗುತ್ತೆ. ಬಿಕಾಸ್ ಅದರಲ್ಲಿ ಏನೂ ಬೆಳೆಯೋಕ್ಕಾಗಲ್ಲ, ಅಷ್ಟಕ್ಕೊಂದು ಫರ್ಟಿಲೈಸರ್ ಯೂಸ್ ಮಾಡಿಬಿಟ್ಟಿದ್ದಾರೆ. ಸೊ ಅದರಲ್ಲಿ ಇವನ್ ಅದು ಬಿಕಾಸ್ ಒಂದೇ ಕ್ರಾಪ್, ಇಂಟರ್ ಕ್ರಾಪ್, ಈ ಕ್ರಾಪಿಂಗ್ ಪ್ಯಾಟರ್ನ್ ಚೇಂಜ್ ಮಾಡಲ್ಲ. ನೀರು ತುಂಗಭದ್ರಾ ಡ್ಯಾಮಲ್ಲಿ ನೀರು ಬಂತು ಅಂದರೆ
ಪ್ಯಾಡಿ ಹಾಕೋದು, ನೀರಿಲ್ವಾ ಸುಮ್ಮನೆ ಕೂತ್ಕೊಳ್ಳೋದು. ಎವ್ರಿ ಇಯರ್ ಪ್ಯಾಡಿ ಹಾಕಿ ಅದಕ್ಕೆ ಎಕ್ಸಸ್ ಫರ್ಟಿಲೈಸರ್ ಹಾಕಿಬಿಟ್ಟು ಅದು ಫರ್ಟಿಲಿಟಿ ಪೂರ್ತಿ ಹೋಗಿದೆ. ಸೊ ಅದ್ರದ್ದು ಬಗ್ಗೆ ಎಜುಕೇಷನ್ ಮಾಡಿ, ಸಾಯಿಲ್ ಹೆಲ್ತ್ ಬಗ್ಗೆ ಜಾಸ್ತಿ ಎಜುಕೇಷನ್ ಮಾಡಿ. ಬಿಕಾಸ್ ಒನ್ಸ್ ಸಾಯಿಲಲ್ಲಿದ್ದರೆ ನೀವು ಏನೇ ಸಾಯಿಲ್ ಹೆಲ್ತ್ ಈಸ್ ಗುಡ್, ದೆನ್ ಎವ್ರಿಬಡೀಸ್ ಹೆಲ್ತ್ ಈಸ್ ಗುಡ್, ನಾಟ್ ಜಸ್ಟ್ ಫಾರ್ಮರ್ಸ್ ಎಲ್ಲಾದ್ರೂ ನೋಡಿ. ಅದು ಬಿಟ್ಟು ನೀವು ರಾಜಸ್ಥಾನ್ ಮರುಭೂಮಿನಲ್ಲಿ ನೀವು ಏನು ಮಾಡೋಕ್ಕಾಗತ್ತೆ ಸರ್? ಹೌ ಚಾಲೆಂಜಿಂಗ್ ಇಟ್ ಇಸ್ ಸರ್, ನಿಮ್ಗೇನು ಅನ್ಸುತ್ತೆ? ನಾವು ಎಲ್ಲಿ ಫೋಕಸ್ ಮಾಡಬೇಕಾಗಿದೆ, ಒಂದು ಕಡೆ ಏನು ಅಂತಂದರೆ ಬಿಕಾಸ್ ಆಫ್ ಕಂಟಿನ್ಯೂಸ್ ಈ ಕಾಡುಗಳನ್ನು ಮರಗಳನ್ನು ಕಡಿತಾ ಇರೋದ್ರಿಂದ, ಡಿಫಾರೆಸ್ಟೇಷನ್ ಆಗ್ತಾ ಇರೋದ್ರಿಂದ ಎರೋಷನ್ ಆಗ್ತಾ ಇದೆ. ಮತ್ತು ಇರ್ತಕ್ಕಂಥ ಸಾಯಿಲ್ ಫರ್ಟಿಲಿಟಿ ಏನಂದರೆ ಕಡಿಮೆ ಆಗ್ತಾ ಇದೆ. ಒಂದು ಕಡೆ ಜನಸಂಖ್ಯೆ ಬೆಳೀತಾ ಇದೆ, ಇನ್ನೊಂದು ಕಡೆ ಏನಂದರೆ ಭೂಮಿ ಸಿಂಕ್ ಆಗ್ತಾ ಇದೆ. ದ ಸೈಜ್ ಆಫ್ ದಿ ಲ್ಯಾಂಡ್ ಈಸ್ ಸಿಂಕಿಂಗ್ ಇಯರ್ ಆಫ್ಟರ್ ಇಯರ್. ಸೊ ಇಷ್ಟು ಉಳಿತಾಯ ಇರತಕ್ಕಂಥ ಭೂಮಿನಲ್ಲಿ ಇವತ್ತು ನಮ್ಮ ಚಾಲೆಂಜ್ ಇರೋದೇನೆಂದರೆ ನೀರು ಈಸ್ ದ ಬಿಗ್ ಚಾಲೆಂಜ್ ಟುಡೇ. ಸರ್ ಏನು ಹೇಳಿದ್ರು, ಈಗ ವಾಟರ್ ಸಾಲ್ಯುಬಲ್ಸು ಇದೆಲ್ಲ ಏನು ಅಂದರೆ ನಾವು ಮೇಯ್ನ್ಲಿ ಕೊಡ್ತಾ ಇರೋದೇ ಈ ವಾಟರ್ ಸಾಲ್ಯುಬಲ್ಸು ಇದೆಲ್ಲನೂ ಡ್ರಿಪ್ ಮೂಲಕ, ಮೈಕ್ರೋ ಇರಿಗೇಷನ್ಸ್ ಅಂತ ಅಂದ್ಬಿಟ್ಟು ತಾವು ಕೇಳಿರ್ತೀರಿ. ಅದ್ರ ಮೂಲಕ ಕೊಡ್ತಾ ಇರೋದ್ರಿಂದ ಏನಾಗುತ್ತೆ, ಮೊದಲೆಲ್ಲ ಏನಾಗ್ತಿತ್ತು, ಯಥೇಚ್ಛವಾಗಿ ಮಳೆ ಬರ್ತಿತ್ತು, ಡ್ಯಾಮ್ಗಳು ಸಿಕ್ಕಾಬಟ್ಟೆ ತುಂಬ್ತಿದ್ದು, ಸಿಕ್ಕಾಬಟ್ಟೆ ಏನು ಅಂತಂದ್ರೆ ಫ್ಲಡ್ ಆಗ್ತಿತ್ತು. ಇವತ್ತು ನಮಗೆ ಗೊತ್ತಾಗ್ತಾ ಇದೆ ವಾಟರ್ ಎಷ್ಟೊಂದು ಇಂಪಾರ್ಟೆಂಟು, ಹೌ ಪ್ರೀಸಿಯಸ್ ಇಟ್ ಈಸ್ ಅಂತ. ಎಕ್ಸಾಕ್ಟ್ಲಿ ಸರ್. ಮೇಡಮ್, ಒಂದು ನಮ್ಮದು ಕಂಪ್ನಿದು ಮೇಜರ್ ನಮ್ಮದು ಫೋಕಸ್ಸು ಮತ್ತು ಕಾನ್ಸಂಟ್ರೇಷನ್ ಏನಂದರೆ, ನಮ್ಮ ರೈತರಿಗೆ ಏನಾಗ್ತಾ ಇದೆ ಅಂದರೆ, ರೈತರಿಗೆ ಏನು ಬೇಕಾಗುತ್ತೆ ಇನ್ ಟೈಮಲ್ಲಿ ಯಾವ ಕಂಪ್ನಿನೂ ಸಪ್ಲೈ ಮಾಡೋಕ್ಕಾಗ್ತಾಯಿಲ್ಲ, ಅವ್ರಿಗೆ ಸರಬರಾಜು ಆಗಲ್ಲ. ಈಗ ಇಮಿಡಿಯೇಟ್ಲಿ ರೈತಿಗೆ ಏನೋ ಸೀಡ್ಸ್ ಬೇಕು, ಆಮೇಲೆ ಫರ್ಟಿಲೈಸರ್ ಬೇಕು, ವಾಟರ್ ಸಾಲ್ಯುಬಲ್ ಬೇಕು. ಇದು ನಮ್ಮ ದೇಶದಲ್ಲೇ ಹೇಳ್ತೀನಿ, ನಾಟ್ ಓನ್ಲಿ ಫಾರ್ ಕರ್ನಾಟಕ, ನಮ್ಮ ದೇಶದಲ್ಲಿ ಇನ್ ಟೈಮಲ್ಲಿ ಅವ್ರಿಗೆ ಸಪ್ಲೈ ಆಗ್ತಲ್ಲ. ನಮ್ದು MS ಅಗ್ರೋಟೆಕ್ ಕಂಪ್ನಿಯಿಂದ ನಮ್ಮದು ಮೇನ್ ಅಜೆಂಡಾ ರೈತರಿಗೆ ಇನ್ ಟೈಮು ಮತ್ತು ಅವರಿಗೆ ಏನು ಬೇಕು ಅದು ಪ್ರಾಡಕ್ಟ್ ಕೊಡೋದು, ಅದು ಭಾಳ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೆವು ಈ ಪೀರಿಯಡಲ್ಲಿ. ಅದೇ ಅವನಿಗೆ ಇಂಪಾರ್ಟೆಂಟ್ ಇದೆ. ಸೊ ಇನ್ ಟೈಮಲ್ಲಿ ಪ್ರತಿಯೊಂದಕ್ಕೆ ಅವನಿಗೆ ನಾವು ಸಪ್ಲೈ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ, ರೈತ ಅವನು ಕಂಪ್ಲೀಟಾಗಿ ಅವ್ನು ಕರೆಕ್ಟಾಗಿ ಬೆಳೆ ಬಂದು ಅವ್ನು ಸ್ವಾವಲಂಬಿಯಾಗಿ ಒಂದು ಎಕನಾಮಿ ಎಲ್ಲ ಇಂಪ್ರೂವ್ ಆಗುತ್ತೆ. ಅದು ಭಾಳ ಫೋಕಸ್ ಮಾಡ್ತಾ ಇದ್ದೀವಿ. ನಮ್ಮದು ಸಪ್ಲೈ ಚೈನ್ಸ್ ಮಾತ್ರ ತುಂಬ ಇಂಪಾರ್ಟೆಂಟ್ ಇದೆ. ಕೆಲವೊಂದು ಜನ ಆರ್ಡರ್ಸ್ ಕೊಟ್ಟಿದ ಮೇಲೆ ಮಲ್ಟಿನ್ಯಾಷನಲ್ ಕಂಪ್ನಿ ಇರ್ಬೋದು, ಯಾವುದೇ ಇರ್ಬೋದು, 3 days 4 days, ನಮ್ದೇನಿಲ್ಲ 24 hours ಅಲ್ಲಿ ನಾವು ಡೆಲಿವರಿ ಕೊಡ್ತೀವಿ ಅವರಿಗೆ. ಅದು ನಮ್ದು ಮೇನ್ ಇಂಟೆನ್ಸಿವ್. ಆಮೇಲೆ ನಮ್ದು ಓನ್ ಪ್ರಾಡಕ್ಟ್ಸ್ ಇದೇ ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ಎಷ್ಟೋ ಕಡೆ ನಾವು ನೋಡಿರ್ತೀವಿ ರೈತರಿಗೆ ಬೇಕಾಗಿರುವಂತ ಪ್ರಾಡಕ್ಟ್ ಸಿಗಲ್ಲ ಸರಿಯಾಗಿ, ಇದರಿಂದ ಅವರು ಕೂಡ ವೇಟ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ. ಟೈಮ್ ಇಸ್ ವೆರಿ ಪ್ರೆಷಿಯಸ್. ಇನ್ನೊಂದು ಏನಂತಂದ್ರೆ, ಬಿಗ್ ಫಾರ್ಮರ್ಸ್ ಈಗ ನಾವು ಭಾಳ ಕಾನ್ಸಂಟ್ರೇಷನ್ ಯಾವ್ದು ಮಾಡ್ತಾ ಇದೀವಿ ಅಂತಂದ್ರೆ, ಫ್ರೂಟ್ಸ್ ಅಂಡ್ ಪ್ಲಾಂಟೇಶನ್ಗೆ ಭಾಳ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಫೀಲ್ಡ್ ಕ್ರಾಪ್ಸ್ ಅಲ್ಲಿ ನಮ್ಮ ರೈತ ಅಷ್ಟು ಮುಂದೆ ಬರ್ತಾ ಇಲ್ಲ. ಈಗ ನಾವು ಸಜೆಸ್ಟ್ ಮಾಡ್ತಾ ಇದ್ದೀವಿ, ನಿಮ್ಮ ಲ್ಯಾಂಡ್ ಅಲ್ಲಿ ಏನಿದೆ ಇದು ನಿನಗೆ ಈ ಕ್ರಾಪ್ ಬೆಳೀರಿ, ನೀವು ಪಪಾಯ ಬೆಳೀರಿ, ಬನಾನಾ ಬೆಳೀರಿ, ಇದಕ್ಕೆ ಏನು ಬೇಕು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತಾರಲ್ಲ, ಅದು ನಮ್ಮದೇ ಆದ ಓನ್ ಪ್ರಾಡಕ್ಟ್ ನಾವು ಫಿಕ್ಸ್ ಮಾಡಿ ಅವ್ರಿಗೆ ಇನ್ ಟೈಮ್ ನಾವು ಸಪ್ಲೈ ಮಾಡಿ ನಾವು ಡೇ ಟು ಡೇ ಬೇಸಿಸ್ ಅಲ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ ಅಲ್ಲಿ ಮಾಡ್ತೇವೆ. ಇದು ನಮ್ಮ ಕಂಪ್ನಿದ ಮೇನ್ ಟಾರ್ಗೆಟೇ ಇದೆ. ಸೊ ವೆಲ್ ಡೆವಲಪ್ಡ್ ಫಾರ್ಮರ್ ಓನ್ಲಿ ನಾವು ಅದಕ್ಕೆ ಫೋಕಸ್ ಮಾಡ್ತಾ ಇದ್ದೀವಿ. ಖಂಡಿತ ಸರ್, ಒಂದು ಒಳ್ಳೆ ಗುರಿ ಇಟ್ಕೊಂಡು ಮುಂದೆ ಬಂದಿದ್ದೀರಾ ಸರ್. ನಿಮ್ಮ ಕಂಪನಿಗೆ ತುಂಬಾ ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ, ನಮ್ಮ ರೈತರಿಗೂ ಕೂಡ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇದು ಹೊತ್ತಿನ ವಿಶೇಷ ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾರೆ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.